ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ಒಂದು ಬೆಂಕಿ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ನಾನು ಇಲ್ಲಿ ತರ್ತಾ ಇದ್ದೀನಿ. ಬಟ್ ಏನಪ್ಪ ಅಪ್ಡೇಟ್ ಅಂದ್ರೆ ಇದೀಗ RCB ಸ್ಟಾರ್ ಅಂದ್ರೆ ಕ್ಯಾಪ್ಟನ್ ಆದ ರಜತ್ ಪಾಟೀದಾರ್ ಕೂಡ ಇಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಬಟ್ ಹೀಗಾಗಿ ಅವರು ಫಿಂಗರ್ ಇಂಜುರಿ ಆಗಿ ಒಂದು ಪ್ರಾಕ್ಟೀಸ್ ಅಂದ್ರೆ RCB ತಂಡಕ್ಕೆ ಆಡೋದಿಲ್ಲ ಅಂತ ಹೇಳಿದ್ರು. ಬಟ್ ಇದೀಗ ಪ್ರಾಕ್ಟೀಸ್ ಮಾಡ್ತಾ ಇರೋದು ನೋಡಿ ನಮ್ಗೆ ಕೂಡ ಒಂದು ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಇದು RCB ಅಭಿಮಾನಿಗಳಿಗೆ ಒಂಥರ ಖುಷಿ ಕೊಟ್ಟಿರುವಂತ ನ್ಯೂಸ್. ಆದ್ರೆ ಇನ್ನು ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನಾಳೆ KKR ವರ್ಸಸ್ RCB ಮ್ಯಾಚ್ ನಡೀತಿದೆ. ಇದು ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೀತಾ ಇರೋದ್ರಿಂದ ಈ ಒಂದು ಪಂದ್ಯ ಕಿಂಗ್ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗಂತರೂ ಒಂಥರ ಸಖತ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ಕಿಂಗ್ ವಿರಾಟ್ ಕೊಹ್ಲಿ ಇದೀಗ ನಾಳೆ ಇನಾಗ್ರೇಷನ್ ಪಂದ್ಯ ಕೂಡ ಇದು ಆಗ್ತದೆ. ಬಟ್ IPL ಇತಿಹಾಸದಲ್ಲಿ ಇಂತಹ ಒಂದು ಪಂದ್ಯ ಏನಪ್ಪಾ ಅಂದ್ರೆ ಇದೀಗ ಮೊದಲ ಬಾರಿಗೆ ನಾವು ನೋಡ್ತಿದ್ವಿ. ಬಟ್ ವಿರಾಟ್ ಅಭಿಮಾನಿಗಳಾಗಿ ನಾವು ನೋಡ್ತಾ ಇರೋದ್ರಿಂದ ಈ ಒಂದು ಖುಷಿ ನಮ್ಗಂತೂ ಸಿಕ್ಕಾಪಟ್ಟೆ ಇದೆ. ಬಟ್ ನಾಳೆ ಏನಪ್ಪಾ ಅಂದ್ರೆ ಇದೀಗ ಈ ಒಂದು ಚಿನ್ನಸ್ವಾಮಿ ಅಂಗಳ ಇದೀಗ ಎಲ್ಲ ವಿರಾಟ್ 18 ವೈಟ್ ಜರ್ಸಿಯಿಂದ ಕೂಡಿರಲಿದೆ ಅಂತ ಕೂಡ ಇಲ್ಲಿ ಮಾಹಿತಿ ಬಂದಿದೆ. ಬಟ್ ಅದೇ ತರ ನೀವೇನಾದ್ರು ಜರ್ಸಿ ಇದೆ ಕೊಂಡ್ಕೊಳ್ತೀರಾ ಅಂತಂದ್ರೆ ಇದೀಗ ಜರ್ಸಿ ಕೂಡ ನಿಮಗೆ ಇಲ್ಲಿ ಎಂ ಚಿನ್ನಸ್ವಾಮಿ ಅಂಗಳದಲ್ಲಿ ಮಾರಾಟಕ್ಕೆ ಇರ್ತವೆ. ಬಟ್ ಈ ಒಂದು ಜರ್ಸಿ ನಿಮಗೆ ತೆಗೆದ್ರ ಮುಖಾಂತರ ಕಿಂಗ್ ವಿರಾಟ್ ಕೊಹ್ಲಿಗೆ ಇದೀಗ ಅಂತಿಮ ಇದಾಳ್ಬೋದು. ಅಂದ್ರೆ ಟೆಸ್ಟ್ ಕ್ರಿಕೆಟ್ ಏನಪ್ಪಾ ಅಂದ್ರೆ ನಮ್ಮ ಕಿಂಗ್ ಇತ್ತೀಚೆಗೆ ಇಲ್ಲಿ ದುಡ್ಡು ಬೆಳೆದ್ರು. ಬಟ್ ಇದಾದ ಬಳಿಕ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ನಮ್ಮ RCB ಮ್ಯಾನೇಜ್ಮೆಂಟ್ ಇದೊಂದು ಕೆಲಸ ಇಲ್ಲಿ ಮಾಡಿದೆ. ಬಟ್ ಎಂ ಚಿನ್ನಸ್ವಾಮಿ ಅಂಗಳ ನಾಳೆ ಯಾವ ತರ ಕೂಡ್ರಿದೆ ಅಂತ ನೋಡ್ಬೋದು. ಬಟ್ ಥರ್ಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಇತ್ತೀಚೆಗೆ ಟೆಸ್ಟ್ ವಿದಾಯದು ನಿಮ್ಗೆ ಗೊತ್ತಿದೆ. ಬಟ್ ಹೀಗಾಗಿ ಅವರ ಒಂದು ಹೆಸರಿನಲ್ಲಿ ಈಗ ಒಂದು ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿಯೇ ಒಂದು ಮುಂಬೈ ಅಂಗಳದಲ್ಲಿ ಅಂದ್ರೆ ಮುಂಬೈ ಕ್ರೀಡಾಂಗಣದಲ್ಲಿ ಒಂದು ಸ್ಟ್ಯಾಂಡ್ ಮಾಡಿದರೆ. ಹೀಗಾಗಿ ರೋಹಿತ್ ಶರ್ಮಾ ಸ್ಟ್ಯಾಂಡ್ ಅಂತ ನೀವು ನೋಡ್ಬೋದು. ಬಟ್ ಅದೇ ತರ ಇನ್ನೊಂದು ಸ್ಟ್ಯಾಂಡ್ ಕೂಡ ಇಲ್ಲಿ ಅವ್ರ ಜೊತೆಗೆ ಒಂದು ನಿರ್ಮಾಣ ಆಗಿದೆ. ಬಟ್ ಯಾವ್ದಪ್ಪ ಅಂದ್ರೆ ನೋಡ್ಬೋದು. ಇನ್ನು ನಮ್ಮ ಟೀಮ್ ಇಂಡಿಯಾದ ಮೊದಲ ಕ್ಯಾಪ್ಟನ್ ಆದಂತ ಅಜಿತ್ ವಾಡೇಕರ್ ಅವರ ಸ್ಟ್ಯಾಂಡ್ ಕೂಡ ಇಲ್ಲಿ ಬಿಡುಗಡೆ ಆಗಿದೆ. ಹೀಗಾಗಿ ಈ ಒಂದು ಸ್ಟ್ಯಾಂಡ್ ಏನಪ್ಪಾ ಅಂದ್ರೆ ನೋಡ್ಬೋದು. ಈ ತರ ಇದು ನಮ್ಮ ಟೀಮ್ ಇಂಡಿಯಾದ ಫಸ್ಟ್ ODI ಕ್ಯಾಪ್ಟನ್ ಇವರಿಗೆ ಇದೀಗ ಸನ್ಮಾನ ಅಂತಾನೆ ಹೇಳ್ಬೋದು. ಬಟ್ ಇದಾದ ಬಳಿಕ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ RCB ತಂಡಕ್ಕೆ ಜಾಶ್ ಹಜಲ್ವುಡ್ ಯಾವಾಗ ಬರ್ತಾರೆ ಅಂತ ಸುಮಾರು ಜನ ಇಲ್ಲಿ ಕೇಳ್ತಾ ಇದ್ರಿ. ಬಟ್ ಇದೀಗ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ IPL ಉಳಿದ ಪಂದ್ಯಗಳಿಗೆ ಅಂದ್ರೆ ಪ್ಲೇ ಆಫ್ಸ್ ನ ಅಂದ್ರೆ ಮೇನ್ ಪಂದ್ಯ ಏನದಾವಲ್ಲ ಆ ಒಂದು ಪಂದ್ಯಕ್ಕೆ ನಮ್ಮ ಜಾಶ್ ಹಜಲ್ವುಡ್ ಬರ್ತಾರೆ. ಲೀಗ್ ಹಂತಕ್ಕೆ ಜಾಶ್ ಹಜಲ್ವುಡ್ ಮಿಸ್ ಆದ್ರೆ ಇಲ್ಲಿ NGD ಅವರ ಒಂದು ಸ್ಥಾನ ತುಂಬುತ್ತಾರೆ. ಹೀಗಾಗಿ NGD ಏನಪ್ಪಾ ಅಂದ್ರೆ ಇಲ್ಲಿ May 26 ಇಂದ ಕೂಡ ಅವರು ಇರೋದಿಲ್ಲ. ಹೀಗಾಗಿ ಸೌತ್ ಆಫ್ರಿಕಾ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಕೂಡ ಇಲ್ಲಿ ಆಫ್ರಿಕಾ ಆಟಗಾರರಿಗೆ ಮಾಡಿತ್ತು. ಹೀಗಾಗಿ ಈ ಒಂದು ರೂಲ್ಸ್ ಮಾಡೋದ್ರಿಂದ 26ಗೆ NGD ಹೋದ್ರೆ ಇಲ್ಲಿ ಅವರ ಜಾಗಕ್ಕೆ ನಮ್ಮ RCB ಅಲ್ಲಿ ಎಂದಿನಂತೆ ಹಜಲ್ವುಡ್ ಅವರ ಕಮ್ಬ್ಯಾಕ್ ಆಗುತ್ತೆ. ಬಟ್ ಅದೇ ತರ ಮತ್ತೊಂದು ಅಪ್ಡೇಟ್ ಇಲ್ಲಿ ಇದೀಗ ಬಂತು. ಏನಪ್ಪಾ ಅಂದ್ರೆ ಇದೀಗ ಮತ್ತೊಂದು ರಿಪ್ಲೇಸ್ಮೆಂಟ್ ಇಲ್ಲಿ ಆಗ್ತಿದೆ. ರಿಪ್ಲೇಸ್ಮೆಂಟ್ ಮೇಲೆ ರಿಪ್ಲೇಸ್ಮೆಂಟ್ ಈಗ ಆಗ್ತದೆ ನೋಡ್ಬೋದು. ಮುಂಬೈ ಇಂಡಿಯನ್ಸ್ ಈ ಒಂದು ರಿಪ್ಲೇಸ್ಮೆಂಟ್ ಇಲ್ಲಿ ಆಗಿದ್ದು ಓಪನ್ ಆದ ರಿಯಾನ್ ರಿಕಲ್ಟನ್ ಅವರ ಜಾಗಕ್ಕೆ ಇಲ್ಲಿ ರಿಯಾನ್ ರಿಕಲ್ಟನ್ WTC ಆಡೋಕೆ ಹೋಗ್ತಾ ಇದ್ದಾರೆ. WTC ಮುಖ್ಯ ಅಂತ ಹೇಳಿ ಇವರು ಇದೀಗ ತಮ್ಮ ಆಫ್ರಿಕಾಗೆ ಹೋದ್ರು. ಬಟ್ ಇದಾದ ಬಳಿಕ ಅವರ ಒಂದು ಜಾಗಕ್ಕೆ ಇಲ್ಲಿ ರಿಚರ್ಡ್ ಗ್ಲೆಸನ್ ಅವರು ಬರ್ತಾ ಇದ್ದಾರೆ. ಇದು ಏನಪ್ಪಾ ಅಂದ್ರೆ ಒಂಥರ ನ್ಯೂಸ್. ಬಟ್ ಅದೇ ತರ ಇನ್ನು ಮತ್ತೊಂದು ಅಪ್ಡೇಟ್ ಕೂಡ ಇಲ್ಲಿ ನಮ್ಗೆ ಬಂತು. ಬಟ್ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಓನರ್ ಆದ ಮಯಾಂಕ್ ಗೋಯಾಂಕ ಅವರು ಸಂಜೀವ್ ಗೋಯಾಂಕ ಅವರು ಇದೀಗ ಫ್ಯಾಮಿಲಿ ಜೊತೆಗೆ ತಿರುಪತಿ ಟೆಂಪಲ್ಗೂ ಕೂಡ ಇಲ್ಲಿ ವಿಸಿಟ್ ಮಾಡಿದ್ರು. ಹೀಗಾಗಿ 5 ಕೋಟಿ ರೂಪಾಯಿ ಏನಪ್ಪಾ ಅಂದ್ರೆ ಇವರು ಡೊನೇಟ್ ಮಾಡಿದಾರಂತ ಮಾಹಿತಿ ಬರ್ತಿದೆ. ಬಟ್ ಇದು ಏನಪ್ಪಾ ಅಂದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಒಂಥರ ಬಿಗ್ ನ್ಯೂಸ್. ಬಟ್ ಈ ಒಂದು ಓನರ್ ಮಾಡೋದು ಒಂಥರ ಹ್ಯಾಟ್ಸಾಪ್ ಇವರಿಗೆ ಹೇಳಲೇಬೇಕು. ಇದಾದ ಬಳಿಕ ಇಲ್ಲಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಡೆಲ್ಲಿ ತಂಡಕ್ಕೆ ಒಂದು ಆಘಾತ ಒಂದು ಖುಷಿ ಅಂತಾನೆ ಹೇಳ್ಬೋದು. ಡೆಲ್ಲಿ ತಂಡಕ್ಕೆ ಇತ್ತೀಚೆಗೆ ಮ್ಯಾಕ್ ಪ್ರೆಸರ್ ಗಕ್ಕರ್ ಅವರ ಜಾಗದಲ್ಲಿ ಇದೀಗ ಬಾಂಗ್ಲಾದ ಸ್ಟಾರ್ ಬೌಲರ್ ಮುಸ್ತಾಫಿಜುರ್ ರೆಹಮಾನ್ ಅವರು ಎಂಟ್ರಿ ಕೊಟ್ಟಿದ್ರು. ಬಟ್ ಹೀಗಾಗಿ ಅವ್ರದ್ದು NOC ಇದೀಗ ಪ್ರಾಬ್ಲಮ್ ಆಗಿದೆ ಅಂತ ಮಾಹಿತಿ ಬಂದಿತ್ತು. ಇದೀಗ ಅವರೊಂದು ಕನ್ಫರ್ಮೇಶನ್ ಕೂಡ ಇಲ್ಲಿ ಡೆಲ್ಲಿ ತಂಡಕ್ಕೆ ಸಿಕ್ಕಿದೆ. ಹೀಗಾಗಿ ಡೆಲ್ಲಿನ ಮುಂದಿನ ಪಂದ್ಯಗಳಿಗೆ ಇಲ್ಲಿ May 18ರಿಂದ 24ರವರೆಗೆ ಇವರು ತಂಡದಲ್ಲಿ ಇರ್ತಾರೆ ಅಂತ ಮಾಹಿತಿ ಬರ್ತಿದೆ. ಇದು ಡೆಲ್ಲಿ ತಂಡಕ್ಕೆ ಗುಡ್ ನ್ಯೂಸ್. ಆದ್ರೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಡೆಲ್ಲಿ ತಂಡಕ್ಕೆ ಮತ್ತೊಂದು ಆಘಾತ ಈಗ ಎದುರಾಗಿದೆ. ಪಾಪ ಡು ಪ್ಲೆಸಿಸ್ ಅವರು ಕೂಡ ಇಲ್ಲಿ ಈ ಒಂದು ಹೋಲ್ಡ್ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಇವರು ಕೆಲವೊಂದಷ್ಟು ಪಂದ್ಯದಲ್ಲಿ ಇರಲಿಲ್ಲ. ಹೀಗಾಗಿ ಇವರು ಇಂಜುರಿಯಿಂದ ಕೂಡ ಬಳಲ್ತಾ ಇದ್ರು. ಬಟ್ ಫಿಟ್ನೆಸ್ಗೋಸ್ಕರ ಈ ಒಂದು ಸೀಸನ್ ನಿಂದ ಇವರು ರೂಲ್ ಔಟ್ ಆಗಿದ್ದಾರೆ. ಡೆಲ್ಲಿಗೆ ಇದು 4ನೇ ಆಘಾತ ಅಂದ್ರೂ ತಪ್ಪಾಗಲ್ಲ.
ಯಾಕಂದ್ರೆ ನೋಡ್ಬೋದು ಇನ್ನು ಡೆಲ್ಲಿ ತಂಡಕ್ಕೆ ಮಿಚೆಲ್ ಸ್ಟಾರ್ ಕೂಡ ಇರೋದಿಲ್ಲ. ಡೂಪ್ಲೆಸ್ ಆಗಲಿ ಇನ್ನು ಅದೇ ತರ ಓಪನರ್ ಆದಂತಹ ಸ್ಟಾರ್ ಆಟಗಾರ ಕೂಡ ಯಾರು ಈಗ ಡೆಲ್ಲಿ ತಂಡಕ್ಕೆ ಇಲ್ಲ. ಬಟ್ ಇದು ಏನಪ್ಪಾ ಅಂದ್ರೆ ಜಾಕ್ ಪ್ರೆಸರ್ ಮೇಕರ್ ಕೂಡ ಡೆಲ್ಲಿ ತಂಡಕ್ಕೆ ಆಡೋದಿಲ್ಲ. ಇದು ಒಂಥರ ಬೆಂಕಿ ನ್ಯೂಸ್ ಅಂತಾನೆ ಹೇಳ್ಬೋದು. ಇವು ಏನಪ್ಪಾ ಅಂದ್ರೆ ಒಂದು ನ್ಯೂಸ್. ಬಟ್ ಈ ಒಂದು ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್